ಕನ್ನಡಿಗರನ್ನ ಉಗ್ರರಿಗೆ ಹೋಲಿಸಿ ಬಾಯಿಗೆ ಬಂದಂಗೆ ಮಾತಾಡಿದಂತಹ ಸೋನು ನಿಗಮ್ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅವ್ರ ಮೇಲೆ ಕಂಪ್ಲೇಂಟ್ ಎಲ್ಲ ದಾಖಲಾಗಿದೆ. ಬಟ್ ಅವರು ಪೊಲೀಸರಿಗೆ ಸರಿಯಾಗಿ ಅವರ ತನಿಖೆಗೆ ರೆಸ್ಪಾಂಡ್ ಮಾಡ್ತಿಲ್ಲ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ತನಿಖೆಗೆ ಸಹಕಾರ ನೀಡದೆ ಸೋನು ನಿಗಮ್ ಮುಂದಾಟವನ್ನ ಪ್ರದರ್ಶಿಸ್ತಾ ಇದ್ದಾರೆ. ಇವತ್ತು ಮತ್ತೊಂದು ನೋಟಿಸ್ ಕೊಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ವಾರದ ಒಳಗೆ ತನಿಖೆಗೆ ಸ್ಪಂದಿಸದೇ ಇದ್ರೆ ನ್ಯಾಯಾಂಗ ನಿಂದನೆ ಕೇಸನ್ನು ಹಾಕಬೇಕು ಅಂತ ಯೋಚನೆಯಲ್ಲಿದ್ದಾರೆ. 3 ತಿಂಗಳ ಹಿಂದೆ ಆವಲಹಳ್ಳಿಯಲ್ಲಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಕನ್ನಡ ಹಾಡು ಕೇಳಿದ್ದಕ್ಕೆ ಕನ್ನಡ ಅಂದಿದ್ದಕ್ಕೆ ಅಲ್ಲಿ ಪಹಲ್ಗಾಮಲ್ಲಿ ದಾಳಿ ಆಯಿತು ಅಂತ ಏನೇನೋ ಹುಚ್ಚುಚ್ಚಾಗಿ ಕಂಪೇರ್ ಮಾಡಿಬಿಟ್ರು. ಏನೋ ಮಾತಾಡೋದಕ್ಕೆ ಹೋಗಿ ಇನ್ನೇನೋ ಮಾತಾಡಿದ್ರು ಅಂದಂಗೆ ಮೇಲ್ನೋಟಕ್ಕೆ ಅನಿಸ್ತಾ ಇತ್ತು. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿದ್ರಲ್ಲ, ಅದರಲ್ಲಿ ಅವ್ರ ಕೊಬ್ಬು ಜಾಸ್ತಿ ಆಯಿತು. ಕೊಬ್ಬು ತುಂಬ ಜಾಸ್ತಿ ತೋರಿಸ್ಬಿಟ್ರು. ಸೊ ಈ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕನ್ನಡ ಪರ ಹೋರಾಟಗಾರರು ಪ್ರಕರಣ ದಾಖಲು ಮಾಡಲೇಬೇಕು ಅಂತ ಕೇಳಿದ್ರು. ಬಟ್ ಪ್ರಕರಣ ಮುಂದಕ್ಕೆ ಹೋಗಬೇಕಂದ್ರೆ ಈ ಆರೋಪಿ ಯಾರಿರ್ತಾರೆ ಅವ್ರ ಸ್ಟೇಟ್ಮೆಂಟ್ ಬೇಕಾಗತ್ತೆ. ಅವ್ರ ಸ್ಟೇಟ್ಮೆಂಟ್ ಕೊಡೋದಕ್ಕೆ ರೆಡಿ ಇಲ್ಲ, ತನಿಖೆಗೆ ಸಹಕರಿಸ್ತಾ ಇಲ್ಲ. ಒಂದು ಸಾಂಗ್ಗೆ ಇಲ್ಲಿ ಬಂದು ಸ್ಟುಡಿಯೋದಲ್ಲಿ ಹಾಡ್ತಿರ್ಲಿಲ್ಲ ಅವರು. ಇಲ್ಲಿಂದ ಟ್ಯೂನ್ ಕಳಿಸ್ಕೊಟ್ರೆ ಅಲ್ಲಿ ಹಾಡು ಕಳಿಸೋರು. ಸೊ ಪೊಲೀಸರು ಅಲ್ಲಿ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಗೊತ್ತಿಲ್ಲ ಸಾಹೇಬ್ರು.